ಮೇಡಮ್ ಸರ್ ಇನ್ನೂ ಬರಲಿಲ್ಲ. ಏನೋ ಫಾರಿನ್ ಡೆಲಿಗೇಟ್ಸ್ ಅಂತ ಮಾತಾಡ್ತಾ ಇದ್ರು, ಬರ್ತಾರೆ ಇವಾಗ. ಹಲೋ ಅಮ್ಮ, 20 ಕೋಟಿನಾ? ಸರಿ ಅಮ್ಮ, ಆಯಿತು. ನಾನು ಇವಾಗಲೇ ಕೆಲಸ ಬಿಟ್ಟು ಬರ್ತಾ ಇದ್ದೀನಿ. ಓಕೆ ಅಮ್ಮ, ಸರಿ. ಚಂದು, ಏನದು ಫೋನಲ್ಲಿ 20 ಕೋಟಿ ಅಂತೆಲ್ಲ ಮಾತಾಡ್ತಾ ಇದ್ದೆ? ಮೇಡಮ್ ಏನೂ ಇಲ್ಲ, ನಮ್ಮೂರಲ್ಲಿ ನಮ್ಮೊಂದು ಜಮೀನು ಸೇಲ್ ಆಗೋದಿತ್ತು, ಅದು 20 ಕೋಟಿ ಸೇಲ್ ಆಗ್ತಾ ಇದೆ. 20 ಕೋಟಿನಾ? ನಾನು ಇನ್ಯಾಕೆ ಈ ಕೆಲಸ ಎಲ್ಲ ಮಾಡಲಿ, ನನಗಂತೂ ತುಂಬ ಖುಷಿ ಆಗ್ತಿದೆ. 20 ಕೋಟಿ ಬಂದಮೇಲೆ ಹೋಗ್ತಾ ಇರೋದೆ. ಈ ಥರ ಕಾರ್ಗಳು ನಾನು ಇವಾಗ ಎಷ್ಟು ಬೇಕಾದರೂ ತಗೊಳ್ತೀನಿ. ಲೈಫು ಫುಲ್ಲು ಜಿಂಗಲಲ್ಲ ಮೇಡಮ್. ಹೇ ಚಂದು, ನೀನೆಲ್ಲೂ ನಾನು ಬಿಟ್ಟು ಹೋಗ್ಬೇಡ, ಓಕೆನಾ? ಅಲ್ಲ ಮೇಡಮ್, ನೀವು ಈ ಮಾತನ್ನ ಯಾಕೆ ಮೊದಲೇ ಹೇಳಲಿಲ್ಲ? ನಿಮಗೋಸ್ಕರ 20 ಕೋಟಿ ಏನು ಮ್ಯಾಮ್, 100 ಕೋಟಿ ಬೇಕಾದರೂ ತೊಗೊಂಬರ್ತೀನಿ ಮೇಡಮ್. ನಾನು ನಮ್ಮ ಮನೇಲಿ ಏನೋ ಒಂದು ಸುಳ್ಳು ಹೇಳ್ತೀನಿ, ಆ 20 ಕೋಟಿನ ತೊಗೊಂಡು ಬಂದೇ ಬರ್ತೀನಿ. ನಾವಿಬ್ಬರು ಐಷಾರಾಮಿ ಜೀವನ ಮಾಡೋಣ. ಇನ್ನೊಂದು ವಿಷಯ ಹೇಳಬೇಕು, ನೀವಿವತ್ತು ತುಂಬ ಸಖತ್ತಾಗಿ ಕಾಣ್ತಾ ಇದ್ದೀರಾ. ನಿಮ್ಮಂಥ ಸುಂದರವಾಗಿರೋ ಹುಡುಗಿನ ನಾನು ಇವತ್ತು ನೋಡೇ ಇಲ್ಲ. ಸರಿ, ಒಂದು ಕೆಲಸ ಮಾಡೋಣ, ಅಲೆಕ್ಸಾನ ಆಫೀಸ್ಗೆ ಡ್ರಾಪ್ ಮಾಡಿಬಿಟ್ಟು ನಾವಿಬ್ಬರು ಮನೆಗೆ ಹೋಗ್ಬಿಟ್ಟು ಆಯಾಗಿರೋಣ, ಓಕೆನಾ? ಓಕೆ ಓಕೆ ಬಾಯ್. ಏನು ತಲೆ ತಿಂತಾರೆ ಗುರು. ಹೇ ಸಾರಿ ಗೈಸ್, ಆ್ಯಕ್ಚುಲಿ ಫಾರಿನ್ ಡೆಲಿಗೇಟ್ಸಿಂದ ಕಾಲ್ ಬಂದಿತ್ತು, ಸೊ ಡಿಲೇ ಆಯಿತು. ಶಾಲ್ ವಿ ಮೂವ್? ಶೋ. ಹಾಂ, ಡ್ರೈವರ್. ಆ್ಯಕ್ಚುಲಿ ನೈಟ್ ಶಿಫ್ಟ್ ಆದಮೇಲೆ ನಾನು ಡೇ ಶಿಫ್ಟಲ್ಲಿ ಕಂಟಿನ್ಯೂ ಮಾಡಬೇಕಾಗುತ್ತೆ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಇದೆ. ಪ್ಲೀಸ್ ಯು ಕ್ಯಾರಿ ಆನ್ ಡೇ. ಹಾಂ, ಟೇಕ್ ಕೇರ್. ಬಾಯ್. ಯು ಟು ಟೇಕ್ ಕೇರ್. ಬಾಯ್. ಡ್ರೈವರ್, ಟೇಕ್ ಕೇರ್. ಮ್ಯಾನೇಜರ್ ಮೆಸೇಜ್ ಮಾಡ್ತಾ ಇದ್ದಾರೆ, ನೈಟ್ ಶಿಫ್ಟ್ ಕಂಪಲ್ಸರಿ ಅಂತೆ. ಹೇಗಿದ್ರು ಅಲೆಕ್ಸಾ ಬರಲ್ವಲ್ಲ, ಫುಲ್ ಡೇ ಎಂಜಾಯ್ ಮಾಡೋಣ ನಾಳೆ, ಓಕೆನಾ ಚಂದು? ಓಕೆ ಮೇಡಮ್, ಬಾಯ್. ಬೆಳಗ್ಗೆ ಸಿಗ್ತೀನಿ. ಬಾಯ್, ಸಿಯಾ. ಅಲೆಕ್ಸಾ ಮನೇಲಿ ಇರಲ್ಲ ಅಲ್ವಾ? ಇಲ್ಲ ಮೇಡಮ್. ವೈ ಮೇಡಮ್? ಕಾಲ್ ಮಿ ರಶ್ಮಿನೋ? ಓಕೆ ಮೇಡಮ್. ಮತ್ತೆ ಮೇಡಮ್ ಅಂತ ಇದ್ದೀರಲ್ಲ, ರಶ್ಮಿ. ಓಕೆ ರಶ್ಮಿ, ಅವ್ರು ಇಷ್ಟೊತ್ತಲ್ಲಿ ಮನೇಲಿ ಇರೋಲ್ಲ. ನಾನು ಅವ್ರ ಡ್ರೈವರು, ನಾನೇ ತಾನೇ ಪಿಕಪ್ ಮಾಡೋಕ್ಕೆ ಹೋಗಬೇಕು. ಓಕೆ, ಬನ್ನಿ ಹೋಗೋಣ. ವೆಲ್ಕಮ್ ವೆಲ್ಕಮ್. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತಿಗೆ ಕಾಣಲ್ಲ ಅಂದ್ಕೊಳುತ್ತೆ, ಹಾಗೆ ನೀನು ಮಾಡೋ ಕಚ್ಚಡ ಕೆಲಸಗಳು ಯಾರಿಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ಯು ಸ್ಟುಪಿಡ್. ಅಲೆಕ್ಸಾ, ನೀನಿಲ್ಲಿ ಏನು ಮಾಡ್ತಿದ್ಯಾ? ನೀನು ಕೆಲ್ಸಕ್ಕೆ ಹೋಗಿದ್ದೆ ಅಲ್ವಾ? ಸರ್, ನೀವು ಸಂಜೆ ಬರ್ತೀನಿ ಅಂತ ಹೇಳಿದ್ರಲ್ಲ? ಎಸ್, ನಾನು ಸಂಜೆ ಬರ್ತೀನಿ ಅಂದಿದ್ದೆ, ಆದರೆ ಇವಾಗೇ ಬಂದನಲ್ಲ. ಏಯ್, ನಿನ್ನನ್ನು ಆಮೇಲೆ ನೋಡ್ಕೊಳ್ತೇನೆ. ನೀನೊಬ್ಳು ಗೃಹಸ್ಥೆ, ಅದರಲ್ಲೂ ನನ್ನ ಹೆಂಡತಿಯಾಗಿ ನಿನಗೆ ಈ ಥರ ಮಾಡೋಕ್ಕೆ ಹೇಗೆ ಮನ್ಸು ಬಂತು? ನೀನು ಕೇಳಿದ್ದನ್ನೆಲ್ಲ ನಾನು ಕೊಡಿಸಿದ್ದೆ ತಾನೆ. ಮನೆ ಅಂದೆ, ಫ್ಲ್ಯಾಟ್ ಅಂದೆ, ಟಿ ವಿ ಅಂದೆ, ಫ್ರಿಡ್ಜ್ ಅಂದೆ, ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೆ, ಎಲ್ಲನೂ ಸಹಾಯ ಮಾಡಿದೆ. ಆದರೆ ಛೇ, ಹೋಗಿ ಹೋಗಿ ಈ ಡ್ರೈವರ್ ಜೊತೆ ನಿನ್ನನ್ನು ನನ್ನ ಹೆಂಡತಿ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗತ್ತೆ. ಅಲೆಕ್ಸಾ, ಹಾಗೇನಿಲ್ಲ, ನನಗೆ ಸ್ವಲ್ಪ ಹುಷಾರಿತ್ತಿಲ್ಲ, ಹಾಗೆ ನನಗೆ ಮನೆ ಒಳಗಡೆ ಬಿಡಕ್ಕೆ ಬಂದರು ಅಷ್ಟೇ. ಬೇಕಾದ್ರೆ ನೀವು ಚಂದು ಕೇಳಿ. ಹೌದು ಸರ್. ಇವನು ನಿನ್ನನ್ನು ಮನೆ ಒಳಗೆ ಬಿಡಕ್ಕೆ ಬಂದ, ಅದು ಬೆಡ್ರೂಮ್ಗೆ. ಚೆನ್ನಾಗಿ ನಾಟಕ ಆಡ್ತಾ ಇದೀಯ. ನಾನು ಏನು ಮಾಡ್ತಾ ಇದ್ದೇನಂತ ನಿನಗೆ ಇವಾಗ ಗೊತ್ತಾಗುತ್ತೆ. ನೀವೇನು ಮಾತಾಡ್ತಾ ಇದ್ದೀರಾ?
ಪ್ರೀತಿ ಮಾಡ್ತಾ ಇದ್ದಾನ ಆ ಪ್ರೀತಿ ಮಾಡು ಅಂತ ಹೇಳ್ಕೊಟ್ಟಿರೋದೇ ನಾನು. ನೀವು ಯಾವತ್ತೂ ಈ ರೀತಿ ರೋಡಲ್ಲಿ ಕಾರ್ ನಿಲ್ಲಿಸಿ ಸಿಗರೇಟ್ ಸೇದಿದ್ದವರಲ್ಲ, ಏನಾಯ್ತು ಸರ್? ಚಂದು, ನನ್ನನ್ನು ಸ್ವಲ್ಪ ಹೊತ್ತು ಒಂಟಿಯಾಗಿರಾಕ್ ಬಿಟ್ಬಿಡಿ. ಸರ್, ನನ್ನ ನಿಮ್ಮ ಡ್ರೈವರ್ ಅಂತ ತಿಳ್ಕೊಬೇಡಿ, ನಿಮ್ಮ ಕ್ಲೋಸ್ ಫ್ರೆಂಡ್ ಅಂತ ತಿಳ್ಕೊಳ್ಳಿ. ಹಾಗಂತ ಒತ್ತಾಯಪೂರ್ವಕವಾಗಿ ಏನೂ ಹೇಳಬೇಕು ಅಂತ ಏನಿಲ್ಲ. ಇದ್ರ ಮೇಲೆ ನಿಮ್ಮ ಇಷ್ಟ ಸರ್. ಚಂದು, ಈ ಮ್ಯಾಟ್ರನ್ನ ನಿಮ್ಮ ಮುಂದೆ ಹೇಗೆ ಹೇಳ್ಕೋಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನನ್ನ ಜೀವನ, ನನ್ನ ಪ್ರಾಣ, ಜೀವ ಆದಂಥ ನನ್ನ ಹೆಂಡತಿ ಮೇಲೇ ನನಗೆ ಅನುಮಾನ ಕಾಡ್ತಾಯಿದೆ. ಅನುಮಾನ ಪಡೋದು ಕೆಟ್ಟದ್ದು ಅಂತ ನನಗೆ ಗೊತ್ತು. ಆದರೆ ಏನು ಮಾಡಲಿ, ಹೆಂಡ್ತಿನ ಅನುಮಾನಿಸೋದು ನನಗೆ ತುಂಬ ಕಷ್ಟ ಆಗ್ತಿದೆ. ಆದರೆ ನಿಜ ಗೊತ್ತಾಗದೆ ಒದ್ದಾಡ್ತಾ ಇದ್ದೀನಿ ಚಂದು. ಹೌದು ಸರ್, ನೀವು ಹೇಳೋದು ನಿಜ. ಪ್ರತಿ ಸಾರಿ ನೀವು ಕಾರ್ ಇಳ್ದೋದ್ಮೇಲೆ ಬೇರೆ ಯಾರೋ ಬಂದು ಕಾರ್ ಹತ್ಕೊಳ್ತಾರೆ. ಮೇಡಮ್ ಅವ್ರ ಜೊತೆ ತುಂಬ ಕ್ಲೋಸಾಗಿ ಕೂಡ ಇರ್ತಾರೆ. ನಾನು ಈ ಕಾಲದಲ್ಲಿ ಇದೆಲ್ಲ ಕಾಮನ್ ಅಂತ ತಿಳ್ಕೊಂಡಿದ್ದೆ. ತುಂಬ ಸುತ್ತಾಡ್ತಾರೆ, ಪಬ್ಬು, ಪಾರ್ಕು ಅಂತ ಹೇಳಿ. ಏನು ಹೇಳ್ತಾ ಇದೆ ಚಂದು? ಇದನ್ನ ಯಾಕೆ ನನಗೆ ಮುಂಚೆನೇ ಹೇಳಿಲ್ಲ ನೀನು? ಇದನ್ನು ಹೇಗಾದರೂ ಮಾಡಿ ರೆಡ್ ಹ್ಯಾಂಡಾಗಿ ಹಿಡಿಲೇಬೇಕು. ಹೀಗೆ ಸರ್? ಹೀಗೆ ಮಾಡಿದರೆ ನಿನ್ನ ಆಟ, ಚಕ್ಕಂದದ ಆಟಗಳು ನನಗೆಲ್ಲ ಗೊತ್ತಾಯ್ತು ಕಣೆ. ಅಲೆಕ್ಸಾ, ಗೊತ್ತಾಗದೆ ತಪ್ಪಾಗ್ಬಿಟ್ಟಿದೆ. ಪ್ಲೀಸ್ ನನಗೆ ಕ್ಷಮಿಸ್ಬಿಡು. ಸಾರಿ, ಪ್ಲೀಸ್ ಪ್ಲೀಸ್. ಮತ್ತು ನಾನು ಯಾವತ್ತೂ ಈ ಥರ ತಪ್ಪು ಮಾಡಲ್ಲ. ದುಡ್ಡು ದುಡ್ಡು ಅಂತ ನನ್ನ ಲೈಫನ್ನೇ ಹಾಳು ಮಾಡ್ಕೊತಾ ಇದೆ. ಐ ಆಮ್ ರಿಯಲಿ ಸಾರಿ ಅಲೆಕ್ಸಾ. ನಾನು ನಿನ್ನನ್ನು ಕ್ಷಮಿಸೋದ? ಈ ಥರ ತಪ್ಪು ಮಾಡಿದವ್ರನ್ನ ಜಗತ್ತಲ್ಲಿ ಯಾರೂ ಕ್ಷಮಿಸಲ್ಲ. ಆ ಥರ ನಾನು ಮಾಡ್ತೇನೆ. ಮೊದಲಿಗೆ ಬೆಸ್ಟ್ ಫ್ರೆಂಡು, ಇವತ್ತು ಡ್ರೈವರು. ನೀನು ಯಾರನ್ನಾದರೂ ಬಿಡೋದಿಲ್ಲ ಅಂತ ನನಗೆ ಗೊತ್ತು. ನಾನು ನಿನ್ನನ್ನು ಕ್ಷಮಿಸಲ್ಲ. ಹೊರಟೋಗಿಲ್ಲಿಂದ. ಡೈವರ್ಸ್ ಪೇಪರು ನಿಮ್ಮ ಮನೆಗೆ ಬಂದು ಬೀಳುತ್ತೆ.